Hey guys, welcome back to my channel Shru Tips. ಹೇಗಿದ್ದೀರಾ ಎಲ್ಲ? ನಾನು ಇವತ್ತಿನ ವಿಡಿಯೋದಲ್ಲಿ 20ಗಿಂತ ಬಿಲೋ ಏಜ್ ಯಾರಿದ್ದಾರೆ ಅವರೆಲ್ಲ ಯಾವ ತರದ್ದು ಮೇಕಪ್ ಮಾಡ್ಬೋದು ರೆಗ್ಯುಲರ್ ಅಂಡ್ ಸಮ್ ಪಾರ್ಟಿ ಟೈಪ್ಗೆಲ್ಲ ಅಂತ ಹೇಳ್ತಾ ಇದ್ದೀನಿ. ತುಂಬಾನೇ ರಿಕ್ವೆಸ್ಟೆಡ್ ವಿಡಿಯೋ ಗೈಸ್. ಸೊ ನಾನಿಲ್ಲಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಇನ್ನೂ ಒತ್ತದೇ ಇದ್ರೆ ಅದನ್ನು ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ನಾನು ಯಾವಾಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ಮಿಸ್ ಮಾಡದೆ ವಿಡಿಯೋ ನೋಡೋಕ್ಕಾಗುತ್ತೆ. ಸೊ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಹೇ ಗಾಯ್ಸ್, ಇವಾಗ ಫಸ್ಟ್ ನೀವು ಯಾವುದೇ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡೋದು ತುಂಬಾ ಮುಖ್ಯ. ಸ್ಟೆಪ್ ಬೈ ಸ್ಟೆಪ್ ಸ್ಕಿನ್ ಕೇರ್ ವಿಡಿಯೋಸ್ನ ಆಲ್ರೆಡಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ನಾನು ಫಸ್ಟ್ಗೆ ಫೇಸನ್ನು ಕ್ಲೀನ್ ಮಾಡಿ, ಸೆಕೆಂಡ್ ಆ್ಯಸ್ ಎ ಟೋನರ್ ನಾನು ರೋಸ್ ವಾಟರನ್ನು ಯೂಸ್ ಮಾಡಿದ್ದೀನಿ. ರೋಸ್ ವಾಟರ್ ಹ್ಯಾಕ್ಸ್ ಕೂಡ ಚಾನಲಲ್ಲಿದೆ, ದಯವಿಟ್ಟು ಚೆಕ್ ಮಾಡಿ. ಇವಾಗ ಟೋನರ್ ಅಪ್ಲೈ ಮಾಡಿದಾದಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಮಾಯ್ಶ್ಚರೈಸರ್ ಆಗಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಯಾವ ಸ್ಕಿನ್ ಟೈಪ್ಗೆ ಯಾವ ಥರ ಬೇಕು ಕಂಪ್ಲೀಟಾಗಿ ನಾನು ಹೇಳಿದ್ದೀನಿ ಗೈಸ್. ನೀವು ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಮಾಯ್ಶ್ಚರೈಸರ್ ಸೂಟ್ ಆಗುತ್ತೆ ಅದನ್ನು ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ದೇನಾದರೂ ನಾರ್ಮಲ್ ಸ್ಕಿನ್ ಟೈಪ್ ಇದ್ದರೆ ನೀವು ಅಲೋವೆರಾ ಜೆಲ್ ಹಚ್ಕೋಬೋದು. ಡೈಲಿ ವೇರ್ಗೆ ಅಲೋವೆರಾ ಜೆಲ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮದು ಎಕ್ಸೆಸಿವ್ ಆಯಿಲ್ ಇಲ್ಲ ಡ್ರೈ ಆಗಿದ್ದರೆ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಮಾಯ್ಶ್ಚರೈಸರ್ ಸಜೆಸ್ಟ್ ಮಾಡ್ತಾರೆ ಅದೇ ಮಾಯ್ಶ್ಚರೈಸರ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಮಾಯ್ಶ್ಚರೈಸರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸನ್ಸ್ಕ್ರೀನ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಕ್ವಾಂಟಿಟಿನ ಅಂತ ತಗೊಂಡಿರೋದು, ಅದಕ್ಕೋಸ್ಕರ ಆ ಥರ ಫೇಸ್ ಮಾಡಿದ್ದೀನಿ. ನಾನಿಲ್ಲಿ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ. ಸನ್ಸ್ಕ್ರೀನ್ ಬಗ್ಗೆನೂ ಯಾವ ಥರ ಹಚ್ಕೋಬೇಕು, ಯಾವ ಥರ ಸನ್ಸ್ಕ್ರೀನ್ ತಗೋಬೇಕು ಎಲ್ಲ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆನೂ ಡೀಟೇಲ್ ಆಗಿ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನಾವು ಯಾವುದನ್ನೆಲ್ಲ ಯೂಸ್ ಮಾಡ್ತೀವಿ ಪ್ರಾಡಕ್ಟ್ಸ್ ಅದರದ್ದು ನಮಗೆ ಕಂಪ್ಲೀಟ್ ಆಗಿ ವಿಷಯ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ವಿಡಿಯೋಸ್ನ ನನ್ನ ಚಾನಲ್ ಚೆಕ್ ಮಾಡೋದು ಮರಿಬೇಡಿ. ಇವಾಗ ನಾನಿಲ್ಲಿ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ. ಸ್ಕಿನ್ ಕೇರಲ್ಲಿ ಲಾಸ್ಟ್ ಸ್ಕಿನ್ ಕೇರ್ ಕಂಪ್ಲೀಟ್ ಆಗಿ ಮುಗಿಸಿದ್ವಿ ನಾವು. ಇವಾಗ ನೆಕ್ಸ್ಟ್ ನಾನು ಮೇಕಪ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ 20ಗಿಂತ ಬಿಲೋ ನಮ್ದು ಸ್ಕಿನ್ ಏನಿರುತ್ತೆ ತುಂಬಾನೇ ಸೆನ್ಸಿಟಿವ್ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡೋದು ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಸ್ಕಿನ್ ತುಂಬಾನೇ ನ್ಯಾಚುರಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಪ್ರಾಡಕ್ಟ್ ಬೇಕಾಗಿರೋದಿಲ್ಲ. ಟೀನೇಜ್ ಅಲ್ಲಿ ನಾವೇನು ವರ್ಕಿಗೆ ಕೂಡ ಹೋಗೋದಿಲ್ಲ, ಸೊ ಹಾಗೆ ನಮ್ಮ ಹತ್ರ ಅಷ್ಟು ಪಾಕೆಟ್ ಮನಿ ಕೂಡ ಇರೋದಿಲ್ಲ ನಮಗೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಆ್ಯಂಡ್ ತುಂಬಾನೇ ಪ್ರಾಡಕ್ಟ್ ಬೈ ಮಾಡೋದಕ್ಕೆ. ಸೊ ನಾವು ಮಿನಿಮಮ್ ಪ್ರಾಡಕ್ಟಲ್ಲಿ ಯಾವ ಥರ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ಬೋದು, ಇದಕ್ಕೋಸ್ಕರ ನಮ್ಗೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಅಗತ್ಯ ಇದೆ ಅಂತೇಳಿ ನಾನು ಇಲ್ಲಿ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಸ್ಕಿನ್ ಕೇರನ್ನು ಚೆನ್ನಾಗಿ ಮಾಡಿ ನೆಕ್ಸ್ಟ್ ಮೇಕಪ್ಪನ್ನು ಶುರು ಮಾಡೋಣ. ಇವಾಗ ಫಸ್ಟ್ ಸ್ಟೆಪ್ ಲಿಪ್ ಮಾಯ್ಶ್ಚರೈಸರ್. ಸ್ವಲ್ಪ ನಿಮಗೆ ಪಾಕೆಟ್ ಫ್ರೆಂಡ್ಲಿ ಇರುತ್ತೆ, ಸಮಥಿಂಗ್ 30 ರುಪೀಸ್ಗೇನೋ ಸಿಗುತ್ತೆ ಇದು. ಸೊ ಇದನ್ನು ನೀವು ಬ್ಯಾಗಲ್ಲಿ ಕೂಡ ಹಾಕೊಂಡು ಕಾಲೇಜಿಗೆ ಕೂಡ ತಗೊಂಡು ಹೋಗ್ಬೋದು. ಸೊ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ನಿಮಗೆ. ಸೊ ಇದನ್ನು ಫಸ್ಟ್ಗೆ ಹಚ್ಕೊಂಡು ಬಿಡೋಣ ಲಿಪ್ಸಿಗೆ. ಅಪ್ಲಿಕೇಶನ್ ಕೂಡ ತುಂಬಾನೇ ಈಸಿ. ಈ ಥರ ತುಂಬಾ ಜನರ ಹತ್ರ ಇರ್ಬೋದು ಇದು. ನಾನು ಕೂಡ ಕಾಲೇಜ್ಗೆ ಹೋಗ್ಬೇಕಿದ್ರೆ ಇದನ್ನೇ ಯೂಸ್ ಮಾಡ್ತಾ ಇದ್ದೆ. ನನ್ನ ಬ್ಯಾಗಲ್ಲಿ ರೆಗ್ಯುಲರ್ ಆಗಿದ್ದು ವಿಂಟರ್ ಸೀಸನ್ ಅಲ್ಲಂತೂ ಪಕ್ಕ. ಸೊ ಲಿಪ್ ಬಾಮ್ ಒಂದು ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್, ನೀವು ಆಲ್ರೆಡಿ ಅಲೋವೆರಾ ಜೆಲ್ ಹಚ್ಚಿರೋದ್ರಿಂದ ನಿಮಗೆ ಪ್ರೈಮರ್ ಅವಶ್ಯಕತೆ ಇಲ್ಲ. ಅಲೋವೆರಾ ಜೆಲ್ ಕೂಡ ಆಸ್ ಅ ಪ್ರೈಮರ್ ಆಗಿ ವರ್ಕ್ ಮಾಡುತ್ತೆ. ಸೊ ಪ್ರೈಮರ್ ನಾನಿಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ, ಅದರ ಬದಲಿಗೆ ಒಂದು ಒಳ್ಳೆ ಅಲೋವೆರಾ ಜೆಲ್ ಪರ್ಚೇಸ್ ಮಾಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕನ್ಸೀಲರ್. ನಿಮ್ದೇನಾದ್ರೂ ಡಾರ್ಕ್ ಸ್ಪಾಟ್ಸ್ ಇದ್ರೆ, ಆಕ್ನೆ ಸ್ಪಾಟ್ಸ್ ಇದ್ರೆ ಅಥವಾ ಡಾರ್ಕ್ ಸರ್ಕಲ್ ಜಾಸ್ತಿ ಇದ್ರೆ ನೀವು ಕನ್ಸೀಲರ್ ಯೂಸ್ ಮಾಡಿ. ಇಲ್ಲಿ NY ಬೇ ಅವರದ್ದು ಕನ್ಸೀಲರ್ ಯೂಸ್ ಮಾಡ್ತೀನಿ ಇದಕ್ಕೋಸ್ಕರ. ಆ್ಯಂಡ್ ಇದು ವೆರಿ ಅಫೋರ್ಡೆಬಲ್ ಇದೆ. ಇಷ್ಟೇ. ಬ್ಯೂಟಿ ಬ್ಲೆಂಡರ್ ಅನ್ನ ನೀವು ನೀರಲ್ಲಿ ಮುಳುಗಿಸಿರ್ಬೇಕು. ಆಲ್ರೆಡಿ ನಾನು ಅದನ್ನ ಫಸ್ಟ್ ವಿಡಿಯೋದಲ್ಲಿ ನೋಡಿದ್ದೀನಿ, ನೀವು ಆ ವಿಡಿಯೋ ಕೂಡ ಚೆಕ್ ಮಾಡೋದು ಮರಿಬೇಡಿ. ಇವಾಗ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಕನ್ಸೀಲರ್ ಹಚ್ಚಿದ ಕೂಡಲೇ ಇಮಿಡಿಯೇಟ್ ಆಗಿ ನೀವು ಇದನ್ನ ಸ್ಪ್ರೆಡ್ ಮಾಡಬೇಕು, ಇಲ್ಲಾಂದ್ರೆ ಅದು ಒಂಥರ ಕೇಕಿ ಲುಕ್ ಕೊಡುತ್ತೆ ಲೇಟ್ ಆಗಿಬಿಟ್ರೆ. ಈ ತರ ಕನ್ಸೀಲರ್ ಹಚ್ಕೊಂಡಾಗಿದೆ. ನೆಕ್ಸ್ಟ್ ಸ್ಟೆಪ್ ಫೌಂಡೇಶನ್. 20ಗಿಂತ ಬಿಲೋ ಇದ್ದವರಿಗೆ ಫೌಂಡೇಶನ್ ಯೂಸ್ ಮಾಡಬೇಕಾಗಿಲ್ಲ, ನೀವು BB ಇಲ್ಲ CC ಕ್ರೀಮ್ಸ್ ಯೂಸ್ ಮಾಡ್ಬೋದು. ಏನಾದರೂ ಮ್ಯಾರೇಜ್ ಫಂಕ್ಷನ್ ಅಲ್ಲೆಲ್ಲ ನೀವು ಫೌಂಡೇಶನ್ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಮೇಬೆಲಿನ್ ಅವರದ್ದು ಫಿಟ್ ಮಿ ಫೌಂಡೇಶನ್ ಹೇಳ್ತೀನಿ, ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮ್ದು ಕಾಲೇಜಲ್ಲಿ ಏನಾದರೂ ಪಾರ್ಟಿ ಫಂಕ್ಷನ್ ಈ ಥರದಕ್ಕೆಲ್ಲ BB ಇಲ್ಲ CC ಕ್ರೀಮ್ಸ್ನ ನೀವು ಯೂಸ್ ಮಾಡ್ಬೋದು. ಇಲ್ಲಿ 3 BB ಇದೆ, ಗಾರ್ನಿಯರ್ ಅವರದ್ದಿದೆ, ಸ್ಪಿನ್ಸ್ ಇದೆ ಆ್ಯಂಡ್ ಪಾಂಡ್ಸ್ ಇದೆ. ಲ್ಯಾಕ್ಮೆ ಅವರದ್ದು CC ಕ್ರೀಮ್ ಈ ಥರ ನಿಮಗೆ ಇದರಲ್ಲೂ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಬೋದು. ನೀವು BB ಕ್ರೀಮ್ಸ್ನ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ನಿಮಗೆ ಸ್ಪಿನ್ಸ್ BB ಕ್ರೀಮ್ ಯೂಸ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಇದು ನನಗೆ ತುಂಬಾ ಒಂಥರ ಗ್ಲೋಯಿ ಥರ ಕಾಣುತ್ತೆ ನಂದು ಪಾಂಡ್ಸ್ ಇದು. ಸೊ ಇದು ಹೆಚ್ಚಾಗಿ ರೆಗ್ಯುಲರ್ಗೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಆ್ಯಂಡ್ ಈ ಸ್ಪಿನ್ಸ್ ಒಂಥರ ನ್ಯಾಚುರಲ್ ಲುಕ್ ಥರ ಕಾಣುತ್ತೆ. ಸೊ ನಾನು ಇದನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ನ ತಗೊಂಡು
ಇಷ್ಟೇ ಸಾಕಾಗತ್ತೆ. ಬ್ಯೂಟಿ ಬ್ಲೆಂಡರ್ ಒಂದು ಒಳ್ಳೆ ಕ್ವಾಲಿಟಿ ಇದೆ, ತಗೊಳ್ಳಿ. ಇದು ಕಲರ್ ಬಾರಬಾರ್ದು. ನಾನು ಅಮೆಝಾನ್ ಇಂದ, ನೈಕಾದಿಂದ, ಪರ್ಪಲ್ ಇಂದ ಎಲ್ಲಿಂದ ಪರ್ಚೇಸ್ ಮಾಡಿದ್ ನಂಗೆ ಎಲ್ಲಿಂದ ನೆನಪಿಲ್ಲ. ಹಾಲ್ಸ್ ಎಲ್ಲ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಎಲ್ಲ ಹಾಲ್ಸ್ ನ ಚೆಕ್ ಮಾಡಿ, ಅದ್ರಲ್ಲಿ ಸಿಗುತ್ತೆ ನಿಮ್ಗೆ. ಅಂಡ್ ಒಂದು ಬ್ಯೂಟಿ ಬ್ಲೆಂಡರ್ ಇದ್ರೆ ಸಾಕಾಗುತ್ತೆ, ನಿಮ್ಗೆ ಯಾವುದೇ ಬ್ರಷ್ ನ ಅವಶ್ಯಕತೆ ಇಲ್ಲ. ಜಸ್ಟ್ ಎಲ್ಲ ಬ್ಯೂಟಿ ಬ್ಲೆಂಡರ್ ಇಂದಾನೇ ಆಗೋಗುತ್ತೆ. ನೆಕ್ಕಿಗೆ ಕೂಡ ಹಾಕೋದನ್ನ ಮರಿಬೇಡಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಟ್ಯಾಪ್ ಟ್ಯಾಪ್ ಮೋಷನ್ ಇಂದ, ಡ್ರ್ಯಾಗ್ ಮಾಡಬಾರ್ದು. ಜಸ್ಟ್ ಟ್ಯಾಪ್ ಟ್ಯಾಪ್ ಮಾಡ್ಕೊಂಡು ಈ ತರ. ರೆಗ್ಯುಲರ್ ಆಗಿ ಈನ ಸಿಸಿ ಕ್ರೀಮ್ ಹಚ್ಬೇಕಂತಿಲ್ಲ. ನೀವು ಈ ತರ ಕಾಂಪ್ಯಾಕ್ಟ್ ಪೌಡರ್ ತಗೊಂಡು ಅದನ್ನು ಕೂಡ ಹಚ್ಕೊಂಡು ಹೋಗ್ಬೋದು, ನಿಮ್ಗೆ ಅಷ್ಟು ಅವಶ್ಯಕತೆ ಇಲ್ಲ. ಅಂದ್ರೆ ನಾರ್ಮಲ್ ಏನು ಹಚ್ಚದೆ ಇದ್ರೆ ಜಸ್ಟ್ ಮಾಯಶ್ಚರೈಸಿಂಗ್ ಮಾಡಿ ದ ಸ್ಕಿನ್ ಕೂಡ ಚೆನ್ನಾಗೇ ಕಾಣುತ್ತೆ. ನಿಮ್ಗೇನಾದ್ರೂ ಆ ತರ ಅವಶ್ಯಕತೆ ಇದ್ರೆ ನೀವು ಈ ತರ ಒಂದು ಕಾಂಪ್ಯಾಕ್ಟ್ ಪೌಡರ್ ತಗೊಳ್ಬಹುದು. ಫಿಟ್ಮಿ ಅವರದ್ದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ BB ಸಿಸಿ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಅದಕ್ಕೆ ಜಸ್ಟ್ ನಿಮ್ಗೆ ಏನಾದ್ರೂ ತುಂಬಾನೇ ಆಯಿಲಿ ಸ್ಕಿನ್ ಇದ್ರೆ ನೀವು ಕಾಂಪ್ಯಾಕ್ಟ್ ಪೌಡರ್ನ ಅದರ ಮೇಲೆ ಹಚ್ಕೋಬಹುದು. ಸೊ ಬೇಸ್ ಮೇಕಪ್ ಆಗೋಗಿದೆ. ಇವಾಗ ನೆಕ್ಸ್ಟ್ ಐ ಮೇಕಪ್. ಐ ಮೇಕಪ್ಗೆ ನಾನಿಲ್ಲಿ 4 ಕಾಜಲ್ಸ್ ನ ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಒಂದು ಬ್ಲ್ಯಾಕ್ ಕಾಜಲ್ ಅಂಡ್ ನೆಕ್ಸ್ಟ್ ಇದೊಂದು ವೈಟ್ ಕಾಜಲ್. ಈ ತರದ್ದು ಸ್ವಲ್ಪ ಚೆನ್ನಾಗಿರುತ್ತೆ. ಅವಾಗ ಅರೌಂಡ್ 80 ರೂಪೀಸ್ ಇದೆ. ಅಂಡ್ ನೈಕಾ ಅಂಡ್ ಪರ್ಪಲ್ ಅಲ್ಲಿ ನ್ಯೂ ಇಯರ್ ಅಂಡ್ ಕ್ರಿಸ್ಮಸ್ ಆಫರ್ ಇವಾಗ ನಡೀತಾ ಇದೆ, ಸೊ ಚೆಕ್ ಮಾಡ್ಕೊಳ್ಳಿ. ಅಂಡ್ ವೈಟ್ ಕಲರ್ ಕಾಜಲ್ ಇದನ್ನ ನೀವು ಯೂಸ್ ಮಾಡ್ಬೋದು. ನಾನು ತುಂಬಾನೇ ವಿಡಿಯೋದಲ್ಲಿ ಯೂಸ್ ಮಾಡ್ತೀನಿ. ನೀವು ನಮ್ಮ ಎಲ್ಲ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಸೊ ವೈಟ್ ಕಾಜಲ್ ಪರ್ಚೇಸ್ ಮಾಡ್ಬೋದು ನೀವು. ಅಂಡ್ ಇನ್ನೊಂದು ಬ್ಲೂ ಒನ್, ಇದು ಕೂಡ ತುಂಬಾನೇ ನಿಮ್ದು ಮ್ಯಾಚಿಂಗ್ ಡ್ರೆಸ್ ಏನಿರುತ್ತೆ ಅದ್ರ ಜೊತೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ತುಂಬಾನೇ ಕಲರ್ಸ್ ಇದೆ NYB ಅಲ್ಲಿ. ಅಂಡ್ ನೆಕ್ಸ್ಟ್ ಇನ್ ಕಲರ್ ಅವರದ್ದು, ಇದು ಕೂಡ ನಾನು ನೈಕಾದಿಂದಾನೇ ಪರ್ಚೇಸ್ ಮಾಡಿರೋದು. ಇದು ಒಂಥರ ಪಿಕಾಕ್ ಗ್ರೀನ್ ಕಲರ್. ಈ ಕಲರ್ದು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೀವು ಯಾವ ತರ ಡ್ರೆಸ್ ಮಾಡ್ತೀರಾ, ಡೈಲಿ ಯಾವ ತರ ಕಾಜಲ್ ಹಾಕ್ಬೇಕು ಅಂತ ನಿಮ್ಗೆ ಇಷ್ಟ ಇದೆ. ಇದು 49 ರೂಪೀಸ್. ಇದರಲ್ಲಿ ತುಂಬಾನೇ ಕಲರ್ಸ್ ಇದೆ. ಮರೂನ್ ಇರ್ಬೋದು, ಬ್ಲೂ ಇರ್ಬೋದು, ಪಿಂಕ್ ಇರ್ಬೋದು, ಯೆಲ್ಲೋ ಇರ್ಬೋದು, ಈ ಪಿಕಾಕ್ ಗ್ರೀನ್ ಇರ್ಬೋದು, ಎಲ್ಲ ಕಲರ್ಸ್ ಇದೆ. ಸೊ ಇಂಥದ್ದೆಲ್ಲ ಕಾಲೇಜ್ಗೆ ಹೋಗುವಾಗ ನಿಮ್ಗೆ ಒಂಥರ ಡೈಲಿ ಬರೋ ಕಾಜಲ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಈ ತರದ್ದೇನಾದ್ರೂ ನಿಮ್ಗೆ ಈ ತರ ಕಲರ್ಫುಲ್ ಕಾಜಲ್ ಹಚ್ಚೋದು ಇಂಟ್ರೆಸ್ಟ್ ಇದೆ, ನೀವು ಇದರಲ್ಲಿ ಈ ತರದನ್ನ ಬೈ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಇದು ಶುಗರ್ದು. ಇದು ಸ್ವಲ್ಪ ಗ್ಲಿಟರ್ ಇದೆ. ಇದನ್ನ ನೀವು ರೆಗ್ಯುಲರ್ ಆಗಿ ಚೆನ್ನಾಗಿ ಕಾಣೋದಿಲ್ಲ ಅಷ್ಟು. ನಾನು ಶುಗರ್ ಹಾಲ್ ಅಲ್ಲಿ ಹೇಳಿದ್ದೀನಿ, ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ಸ್ವಲ್ಪ ಗ್ಲಿಟರ್ಸ್. ಸೊ ಏನಾದ್ರೂ ಪಾರ್ಟಿ ಟೈಪ್ ಕಾಲೇಜಲ್ಲಿ ಏನಾದ್ರೂ ಫಂಕ್ಷನ್ಸ್ ಇದ್ರೆ ಆ ಟೈಮಲ್ಲೆಲ್ಲ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದೀನಿ ನಾನು ಕಾಜಲ್ಸ್ಗೆ, ನೀವು ಯಾವ ತರ ಎಲ್ಲ ಯೂಸ್ ಮಾಡ್ಬೋದು ಅಂತೇಳಿ. ಸೊ ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಇದೆ ಅದನ್ನ ನೀವು ಯೂಸ್ ಮಾಡ್ಬೋದು. ನಾನಿವತ್ತು ನಾರ್ಮಲ್ ಬ್ಲ್ಯಾಕ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ಇದನ್ನ ಫುಲ್ ಐಸಿಗೆ ಹಾಕ್ತಾ ಇಲ್ಲ, ಜಸ್ಟ್ ಕಾರ್ನರ್ ಅಲ್ಲಿ ಮಾತ್ರ ಹಾಕ್ತಾ ಇದ್ದೀನಿ. ಇಷ್ಟೇ. ಇಲ್ಲಿ ಕೂಡ ಇದನ್ನೇ ಹಚ್ಬೋದು. ಇಲ್ಲ ಇದು ನಿಮ್ಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂದ್ರೆ ನೀವು ಪೆನ್ ಐಲೈನರ್ ಕೂಡ ಯೂಸ್ ಮಾಡ್ಬೋದು. ಈ ತರದ್ದು ಐಲೈನರ್ ಸಿಗುತ್ತೆ ಹೆಚ್ಚಾಗಿ ಲೋಕಲ್ ಮಾರ್ಕೆಟ್ ಅಲ್ಲೂ ಸಿಗುತ್ತೆ, ವೆಬ್ಸೈಟ್ ಅಲ್ಲಿ, ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಸಿಗುತ್ತೆ, ಕೂಡ ಯೂಸ್ ಮಾಡ್ಬೋದು. ಅಂಡ್ ಇನ್ನೊಂದು ನಂತರ ಶುಗರ್ದು ಇದೆ. ಇದು ವಾಟರ್ ಪ್ರೂಫ್. ನಾನು ರೆಗ್ಯುಲರ್ ಆಗಿ ಇದೇ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಏನಾದ್ರು ಫಂಕ್ಷನ್ಸ್ ಎಲ್ಲ ಇದ್ರೆ ಇದು ಯೂಸ್ ಮಾಡ್ತೀನಿ. ನಿಮ್ಗೆ ಇದು ವಾಟರ್ ಪ್ರೂಫ್ ಬೇಕನ್ಸಿದ್ರೆ ನೀವು ವಾಟರ್ ಪ್ರೂಫ್ ಪರ್ಚೇಸ್ ಮಾಡ್ಬೋದು. ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡುವ ವಾಟರ್ ಪ್ರೂಫ್ ಅವಶ್ಯಕತೆ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಸೊ ಈ ತರದ್ದು ಯಾವ್ದೆಲ್ಲ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಅಫೋರ್ಡೆಬಲ್ ಇದೆ, ಅದನ್ನ ನೋಡಿ ನೀವೊಂದು ಪೆನ್ ಐಲೈನರ್ ಪರ್ಚೇಸ್ ಮಾಡ್ಬೋದು. ಕಾಣಿಸ್ತಿದ್ಯಾ ನಿಮ್ಗೆ ಡಿಫ್ರೆನ್ಸ್? ಇವಾಗ ಐಲೈನರ್ ಅಂಡ್ ಕಾಜಲ್ ಕಂಪ್ಲೀಟ್ ಆಗಿದೆ. ಇದನ್ನ ಕೂಡ ನೀವು ಇಲ್ಲಿ ತನಕ ತಕೊಂಡ್ ಬರ್ಬೋದು. ನಾನು ಎರಡನ್ನು ಕೂಡ ಹಾಫ್ ಹಚ್ಚು. ರೆಗ್ಯುಲರ್ ಆಗಿ ನಾನು ಈ ತರ ಹಾಫ್ ಹಚ್ತೀನಿ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ನೀವು ಆ ತರ ಹಚ್ಕೊಬಹುದು. ಇವಾಗ ನೆಕ್ಸ್ಟ್ ಸ್ಟೆಪ್ ಮಸ್ಕಾರಾ. ಮೇಬಿಲಿನ್ ಅವರಲ್ಲಿ ತುಂಬಾನೇ ಒಳ್ಳೆ ಆಪ್ಷನ್ ಇದೆ. ಸೊ ಮೇಬಿಲಿನ್ ಅವರದ್ದು ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ರೆಗ್ಯುಲರ್ ವೇರ್ಗೆ ತುಂಬಾನೇ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಮಸ್ಕಾರಾ. ಮಸ್ಕಾರಾ ಆಗೋಯ್ತು. ಇವಾಗ ಮಸ್ಕಾರಾ ಒಮ್ಮೆ ಹಚ್ಚಿದಾದ್ಮೇಲೆ ನೆಕ್ಸ್ಟ್ ಅದರಲ್ಲಿ ಏನಾದ್ರೂ ಎಕ್ಸೆಸ್ ಇದ್ರೆ ಅದನ್ನ ಈ ತರ ಇದಕ್ಕೆ ನೀವು ಇದು ಮಾಡ್ಕೊಂಡು ನೆಕ್ಸ್ಟ್ ಇದರಿಂದಾನೇ ನಿಮ್ಮ ಐಬ್ರೋಸ್ ಕೂಡ ಫಿಲ್ ಮಾಡ್ಬೋದು. ಈ ತರ ಲೈಟ್ ಹ್ಯಾಂಡೆಡ್, ವೆರಿ ಲೈಟ್ ಹ್ಯಾಂಡೆಡ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ. ಅಷ್ಟು ಪ್ರಾಡಕ್ಟ್ ನ ನೀವು ಮಲ್ಟಿಪರ್ಪಸ್ಗೆ ಯೂಸ್ ಮಾಡಿದ್ರೆ ಇದೇ ತರ ಜಾಸ್ತಿ ಪ್ರಾಡಕ್ಟ್ ನಿಮ್ಗೆ ಅವಶ್ಯಕತೆ ಬೀಳೋದಿಲ್ಲ. ಸೊ
ಗೊತ್ತಾಗ್ತಿದೆ ಅಲ್ವಾ? ಇವಾಗ ಇದಕ್ಕೂ ಮಾಡ್ತೀನಿ. ಸೊ ಮಸ್ಕರಾ 2 in 1 ಆಗಿ ವರ್ಕ್ ಮಾಡುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಲಿಪ್ಸ್ಟಿಕ್. ಯಾವ ಕಲರ್ ಲಿಪ್ಸ್ಟಿಕ್ ಇಷ್ಟ, ಕಲರ್ ನಿಮ್ಗೆ ಇಷ್ಟ ಆಗುತ್ತೆ ಆ ಕಲರ್ನ ನೀವು ಪರ್ಚೇಸ್ ಮಾಡ್ಬೋದು. ಆದ್ರೆ ಕಲರ್ಫುಲ್ ಬಿಟ್ಟು ನ್ಯೂಡ್ ಅಲ್ಲಿ ಒಂದು ಈ ತರ ಒಂದು ಪೀಚ್ ನ್ಯೂಡ್, ಇದು ಶುಗರ್ ಅವರದು ನೋಡಿ, ಈ ತರ ಪೀಚ್ ನ್ಯೂಡ್ ರೆಗ್ಯುಲರ್ ವೇರ್ಗೆ ತುಂಬಾನೇ ಕಲರ್ಫುಲ್ ಚೆನ್ನಾಗಿ ಕಾಣೋದಿಲ್ಲ. ಅಂಡ್ LIT ಈ ಕಲರ್ ಸ್ವಲ್ಪ ನ್ಯೂಡ್, ಇದು ಇಂಥದ್ದೆಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ. LIT ಇದು ನಂಬರ್ N51 ಇದು LIT ಅಂಡ್ ಶುಗರ್ ಅಲ್ಲಿ ಇದು ಡೀಪ್ ಪೀಚ್ ಮೋಡ್ ಶುಗರ್ ಅಲ್ಲಿ. ಸೊ ಈ ತರದ್ದು ನ್ಯೂಡ್ ಲಿಪ್ಸ್ಟಿಕ್ ಅನ್ನೊಂದು ಕಲೆಕ್ಷನ್ ಅಲ್ಲಿ ಇಟ್ಕೊಳ್ಳಿ. ಕಲರ್ಫುಲ್ ಲಿಪ್ಸ್ಟಿಕ್ ನಿಮ್ಗೆ ಯಾವ ಕಲರ್ ಇಷ್ಟ ಅದರ ಮೇಲೆ ಹೋಗಿ. ಅಂಡ್ ಈ ತರದ್ದು ನ್ಯೂಡ್ ಪೀಚ್ ಅಲ್ಲಿ ಸ್ವಲ್ಪ ಲೈಟ್ ಪೀಚ್ ಅಂಡ್ ಸ್ವಲ್ಪ ಲೈಟ್ ಬ್ರೌನ್ ನ್ಯೂಡ್ ಕಲರ್ಸ್ ಈ ತರದೆಲ್ಲ ಕಲೆಕ್ಷನ್ ಅಲ್ಲಿ ಇರ್ಲಿ. ಇವಾಗ ಲಿಪ್ಸ್ಟಿಕ್. ಜಸ್ಟ್ ಲೈಟ್ ಆಗಿ, ಅಂದ್ರೆ ರೆಗ್ಯುಲರ್ ಅಲ್ಲಿ ನೀವು ಲಿಪ್ಸ್ಟಿಕ್ ಹಾಕಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ, ತುಂಬಾ ಲೌಡ್ ಲಿಪ್ಸ್ಟಿಕ್ ಎಲ್ಲ ಚೆನ್ನಾಗಿ ಕಾಣೋದಿಲ್ಲ ಕಾಲೇಜ್ಗೆ. ಸೊ ಈ ತರದ್ದು ಸ್ವಲ್ಪ ಲೈಟ್ ಆಗಿ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಅಂಡ್ ನೆಕ್ಸ್ಟ್ ಯಾರಿಗಾದ್ರೂ ಚೀಕ್ ತುಂಬಾನೇ ಬ್ಲಶಿ ಇರ್ಬೇಕಂದ್ರೆ ಸೇಮ್ ಇದೇ ಲಿಪ್ಸ್ಟಿಕ್ ನ 1 2 3 1 2 3 ಈ ತರ ಹಾಕೊಂಡು ಬ್ಯೂಟಿ ಬ್ಲೆಂಡರ್ ಇಂದ ಜಸ್ಟ್ ಲೈಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಒಂಥರ ಈ ತರ ಹಾಕ್ಬೋದು. ಎಡಿಷನಲ್ ಬ್ಲಶ್ ಇದು ಯಾವುದೇ ನೆಸೆಸಿಟಿ ಇಲ್ಲ ನಿಮಗೆ. ಸೊ ಇದೇ ತರ ಲಿಪ್ಸ್ಟಿಕ್ ಯಾವ ಕಲರ್ ಯೂಸ್ ಮಾಡ್ತೀರಿ, ಸ್ವಲ್ಪ ಮ್ಯಾಚ್ ಇರ್ಬೇಕದು. ಜಾಸ್ತಿ ಹಚ್ಚೋಕ್ ಹೋಗ್ಬೇಡಿ. ಈಗ ರೆಡ್ ನೀವೇನಾದ್ರೂ ಪಿಂಕ್ ಏನಾದ್ರೂ ಹಚ್ಕೋತಿದ್ರೆ ತುಂಬಾನೇ ಜಾಸ್ತಿ ಹಚ್ಚೋಕ್ ಹೋಗ್ಬೇಡಿ, ತುಂಬಾನೇ ಅದು ಚೆನ್ನಾಗಿ ಕಾಣೋದಿಲ್ಲ. ಸೊ ಲೈಟ್ ಹ್ಯಾಂಡ್ ಆಗಿ 1-2 ಡ್ರಾಪ್ ಈ ತರ ಮಾಡಿ ಅದನ್ನ ಸ್ಪ್ರೆಡ್ ಮಾಡ್ಬಿಡಿ. ಸೊ ಒಂಥರ ನ್ಯಾಚುರಲ್ ಆಗಿ ಒಂಥರ ಚೆನ್ನಾಗಿ ಕಾಣುತ್ತೆ. ಅದೇ ಸೇಮ್ ಲಿಪ್ಸ್ಟಿಕ್ ಅನ್ನ ನಿಮ್ಮ ಐಲಿಡ್ಗೂ ಹಚ್ಕೋಬಹುದು. ನಿಮ್ಗೆ ಏನಾದ್ರು ಸ್ವಲ್ಪ ಇಲ್ಲಿ ಸ್ವಲ್ಪ ಒಂಥರ ಡಾರ್ಕ್ ಇದ್ರೆ ನಿಮ್ದು ಸ್ವಲ್ಪ ಚೆನ್ನಾಗಿ ಕಾಣ್ಬೇಕಂದ್ರೆ ಐಲಿಡ್ಗೂ ಸ್ವಲ್ಪ ಈ ತರ ಹಚ್ಕೊಂಡು. ಸೊ ಈ ತರ ಇವಾಗ ನೆಕ್ಸ್ಟ್ ಏನ್ ಪೆಂಡಿಂಗ್ ಆಯ್ತು ನಮ್ದು ಅವರದ್ದು ಕೂಡ ಈ ತರದ್ರಲ್ಲಿ ತುಂಬಾನೇ ಕಲರ್ಸ್ ಇದೆ. ಸೊ ಈ ತರದ್ದು ಕೂಡ ನೀವು ಐಲೈನರ್ ಯೂಸ್ ಮಾಡ್ಬೋದು. 110 rupees ಸಮಥಿಂಗ್ ಇದೆ. ಸೊ ಈ ತರದ್ದು ಬೇಕಾದ್ರೆ ನೀವು ಲಿಕ್ವಿಡ್ ಲೈನರ್ಗೆ ಹೋಗ್ಬೋದು, ಇಲ್ಲ ಆವಾಗಲೇ ತೋರಿಸಿದ್ನಲ್ವಾ ನಾನು ಕಲರ್ಫುಲ್ ಕಾಜಲ್ಸ್, ಅದರಲ್ಲೂ ಹೋಗ್ಬೋದು. ಸೊ ನಿಮ್ಗೊಂದು ಆಪ್ಷನ್ ಕೊಟ್ಟಿದ್ದೀನಿ ನಾನು. ಸೊ ಇಷ್ಟೆಲ್ಲ ನಾನು ಆಪ್ಷನ್ ಕೊಟ್ಟಿರೋದಕ್ಕೆ ಒಂದು ಲೈಕ್ ಅಂತೂ ಬರ್ಲೇಬೇಕಲ್ವಾ? ಇವಾಗಲೇ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ಈ ತರದ್ದು ಒಂದು ಗ್ಲಿಟರ್ ಬರುತ್ತೆ ಸ್ವಿಸ್ ಬ್ಯೂಟಿ ಅವರದ್ದು. ಇದು ಕೂಡ ಸ್ವಲ್ಪ ಚೆನ್ನಾಗಿದೆ, ತುಂಬಾನೇ ಕಲರ್ಸ್ ಇದೆ ಇದರಲ್ಲಿ. ಈ ಡೈಮಂಡ್ ಡಸ್ಟ್ ಏನಂದ್ರೆ ಸ್ವಲ್ಪ ಸಿಲ್ವರ್ ಕಲರ್ ನಾರ್ಮಲ್ ಆಗಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಏನಾದ್ರೂ ಪಾರ್ಟಿ ಫಂಕ್ಷನ್ಸ್ ಇರ್ಬೋದು, ನ್ಯೂ ಇಯರ್ ಪಾರ್ಟಿ ಇರ್ಬೋದು, ಅಥವಾ ಏನಾದ್ರೂ ರೆಗ್ಯುಲರ್ ವೇರಿಗೆ ಎಲ್ಲ ನಾನು ಇದನ್ನ ಹೇಳ್ತಾ ಇರೋದು. ಕಾಲೇಜ್ ಫಂಕ್ಷನ್ಸ್, ಕಾಲೇಜ್ ಡೇ, ಟ್ರೆಡಿಷನಲ್ ಡೇ, ಫ್ರೆಷರ್ಸ್ ಡೇ ಈ ತರದಕ್ಕೆಲ್ಲ, ಅಂಡ್ ನಿಮ್ದು ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಇದೊಂಥರ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಕ್ಲೋಸ್ ಅಪ್. ಇಲ್ಲಿ ನಾನು ನೋಡಿ ಲೈನರ್ ತರ ಹಚ್ಕೊಂಡಿದ್ದೀನಿ, ಇಲ್ಲಿ ಫುಲ್ ಐಸ್ಗೆ ಸ್ಪ್ರೆಡ್ ಮಾಡಿದ್ದೀನಿ. ನಿಮ್ಗೆ ಅಷ್ಟು ಒಂದು ಏನಾದ್ರು ನೆಸೆಸಿಟಿ ಇದ್ರೆ ನೀವು ಈ ಸ್ವಿಸ್ ಬ್ಯೂಟಿ ಹಿಲರಿ ರೋಡ ಅವತ್ತು ಆಲ್ರೆಡಿ ನಾನು ಇರೋದು ಕಂಪ್ಲೀಟ್ ಸ್ವಾಚಸ್ ಅಂಡ್ ರಿವ್ಯೂಸ್ ಕೊಟ್ಟಿದ್ದೀನಿ ಚಾನಲ್ ಅಲ್ಲಿ, ನೀವು ಚೆಕ್ ಮಾಡ್ಬೋದು. ಈ ಐ ಶ್ಯಾಡೋ ಪ್ಯಾಲೆಟ್ಸ್ ನ ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಪಾರ್ಟಿಯಲ್ಲಿ ಏನಾದ್ರು ಬೇಕಿದ್ರೆ ಈ ತರ ಎಲ್ಲ ಕಲರ್ಫುಲ್ ಪ್ಯಾಲೆಟ್, ಕಲರ್ಫುಲ್ ಇದರಲ್ಲಿದೆ ಕಲರ್ಸ್ ಅಂಡ್ ಸಮ್ ನ್ಯೂಡ್ ಕಲರ್ಸ್ ಎಲ್ಲ ಇದರಲ್ಲಿದೆ. ಸೊ ಇದು ಪ್ಯಾಲೆಟ್ಸ್ ಇದ್ರೆ ಸಾಕು, ತುಂಬಾನೇ ಎಕ್ಸ್ಪೆನ್ಸಿವ್ ಪ್ಯಾಲೆಟ್ಸ್ ಎಲ್ಲ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ. ಸೊ ಇದು 199ಗೆ ಒಂದು ಪ್ಯಾಲೆಟ್ ಇದೆ. ನಿಮ್ಗೆ ಅವಶ್ಯಕತೆ ಇದ್ರೆ ಅಷ್ಟೇ, ಇಲ್ಲಾಂದ್ರೆ ಜಸ್ಟ್ ಕಾಜಲ್ಸ್ ಅಂಡ್ ಈ ಗ್ಲಿಟರ್ಸ್ ನಿಮ್ಗೆ ಸಾಕಾಗುತ್ತೆ. ಪೆಂಡಿಂಗ್ ಆಗಿದೆ, ಯಾವುದೇ ರೀತಿ ಕಾಂಟೂರಿಂಗ್ ಅವಶ್ಯಕತೆ ನಿಮ್ಗೆ ಇಲ್ಲ. ಅಂಡ್ ಬ್ಲಷ್ಗೆ ನೀವು ಆಲ್ರೆಡಿ ಇದನ್ನ ಯೂಸ್ ಮಾಡಿದ್ರ. ಲಿಪ್ಸ್ಟಿಕ್ ಆಗೋಯ್ತು. ಹೈಲೈಟರ್ಸ್, ಹೌದು, ಇಲ್ಲಿ ನಾನು ನಿಮ್ಗೆ ವೆಟ್ ಅಂಡ್ ವೈಲ್ಡ್ ಅವರದ್ದು ಹೈಲೈಟರ್ ಸಜೆಸ್ಟ್ ಮಾಡ್ತೀನಿ. ತುಂಬಾನೇ ನ್ಯಾಚುರಲ್ ಆಗಿ ಕಾಣುತ್ತೆ, ತುಂಬಾನೇ ಚೆನ್ನಾಗಿದೆ. ಇದು ಗೋಲ್ಡನ್ ಶೇಡ್ ಅಲ್ಲಿ ಬರುತ್ತೆ, ಇದು ಸ್ವಲ್ಪ ಲೈಟ್ ಪಿಂಕ್ ಶೇಡ್ ಅಲ್ಲಿ ಬರುತ್ತೆ. ಹಾಗೆ ತುಂಬಾನೇ ಹೈಲೈಟರ್ಸ್ ಇದೆ, ನಿಮ್ಗೆ ಯಾವ್ದು ಇಷ್ಟ ಆ ಹೈಲೈಟರ್ ಯೂಸ್ ಮಾಡ್ಬೋದು. ನಾನಂದ್ರೆ ಇದು ಸ್ವಲ್ಪ ಅಫೋರ್ಡೆಬಲ್ ಕೂಡ ಇದೆ ಅಂಡ್ ಒಂಥರ ತುಂಬಾನೇ ನ್ಯಾಚುರಲ್, ತುಂಬಾನೇ ಚೆನ್ನಾಗಿದೆ. ಪ್ರೀಶಿಯಸ್ ಪೆಟಲ್ ಹೈಲೈಟರ್ ಇದು. ಸೊ ಇದನ್ನ ನೀವು ಯೂಸ್ ಮಾಡಬಹುದು. ಫೇರ್ ಟು ಮೀಡಿಯಂ ಇದ್ದವರಿಗೆ ಪಿಂಕ್ ಶೇಡ್ ಅಲ್ಲಿ ಏನಿದೆ ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅಂಡ್ ಮೀಡಿಯಂ ಟು ಡಾರ್ಕ್ ಇದ್ದವರಿಗೆ ಗೋಲ್ಡನ್ ಶೇಡ್ ಅಲ್ಲಿ ಏನಿದೆ ಅದು ಚೆನ್ನಾಗಿ ಕಾಣುತ್ತೆ. ಕಲರ್ ಅಲ್ಲಿ ಇರೋದು ಪ್ರೀಶಿಯಸ್ ಪೆಟಲ್, ಪಿಂಕ್ ಕಲರ್ ಇರೋದು ಬ್ಲಾಸಮ್ ಗ್ಲೋ. ಸೊ ನಿಮ್ಗೆ ಯಾವ್ದು ಇಷ್ಟ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಇವಾಗ ನಾನು ಇಲ್ಲಿ ಪಿಂಕ್ ಕಲರ್ ಹೈಲೈಟರ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಕೂಡ ಯಾವುದೇ ಬ್ರಷ್ ಬೇಕಾಗಿಲ್ಲ ನಿಮ್ಗೆ, ಹ್ಯಾಂಡ್ಸ್ ಇಂದಾನೆ ಅಪ್ಲೈ ಮಾಡಬಹುದು. ಸ್ವಲ್ಪ ಈ ತರ ತಗೊಂಡು ಈ ತರ ಚಿನ್ ಏರಿಯಾಗೆ ಸ್ವಲ್ಪ
ನೋಸಲ್ಲಿ ಆ್ಯಂಡ್ ಫೋರ್ ಹೆಡ್ಗೆ ಆ್ಯಂಡ್ ಇಲ್ಲಿ ಹೈ ಪಾಯಿಂಟ್ ಆಫ್ ದ ಚೀಕ್. ಹಾಗಾಯ್ತು. ನಾನು ಯಾವುದೆಲ್ಲ ಪ್ರಾಡಕ್ಟ್ ಇಲ್ಲಿ ಹೇಳಿದ್ದೀನಿ ಇಷ್ಟೇ, ಮಿನಿಮಮ್ ಮೇಕಪ್ ಪ್ರಾಡಕ್ಟ್ಸ್ ನಿಮಗೆಲ್ಲ ಸಾಕಾಗುತ್ತೆ. ಸೊ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ಅವಶ್ಯಕತೆ ನಿಮಗಿಲ್ಲ ಗೈಸ್. ಸೊ ಇಲ್ಲಿ ಯಾವುದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ ನಿಮ್ಗೆ ಯಾವ ಥರದ್ದು ಕಲರ್ಸ್ ಇಷ್ಟ ಆ ಪ್ರಾಡಕ್ಟ್ನ ಒಂದು ಸಣ್ಣ ಕಿಟ್ಟಲ್ಲಿ ತಯಾರು ಮಾಡಿ ಇಟ್ಕೋಬಹುದು. ಆ್ಯಂಡ್ ನಿಮ್ಗೇನಾದರೂ ನೆಕ್ಸ್ಟ್ ಯಾವ್ಯಾವ ಪ್ರಾಡಕ್ಟ್ ಟೀನೇಜರ್ಸಿಗೆಲ್ಲ ಸಜೆಸ್ಟ್ ಮಾಡ್ತೀರಾ, ಅಥವಾ ಈ ಥರ ಒಂದು ನಮಗೊಂದು ಮೇಕಪ್ ಕಿಟ್ ಬೇಕಿರಾ, ಈ ಥರದ್ದೇನಾದರೂ ನಿಮಗೆ ವಿಡಿಯೋಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದರ ಬಗ್ಗೆನೂ ಸಪ್ರೇಟ್ ವಿಡಿಯೋ ಮಾಡಿ ಪ್ರಿಪೇರ್ ಮಾಡ್ತೀನಿ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅನ್ಕೋತಿದ್ದು, ತುಂಬಾನೇ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು. ಮತ್ತೆ ಸಿಗ್ತೀನಿ ನಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.